ಅವರಿಗೆ ಒಂದೊಂದು ಕೆಲಸ ಕೊಡುತ್ತಾಳೆ ತಾಯಿ. ಆವಾಗ 3 ಜನ ಜಗಳಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಹೆಚ್ಚು ಅಂತ. ಸೃಷ್ಟಿ ಮಾಡುವ ನಾನು ಹೆಚ್ಚು, ರಕ್ಷಣೆ ಮಾಡುವ ನಾನು ಹೆಚ್ಚು, ನಾಶ ಮಾಡುವ ನಾನು ಹೆಚ್ಚು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗಳ ಚಾಲು ಮಾಡ್ತಾರೆ. ಹೆಂಗೆ ಜಗಳಾಡ್ತಾರಂತಂದ್ರೆ ಲೋಕಗಳ ನಡಗತಾವಂತ ಹಂಗೆ ಜಗಳಾಡ್ತಾರಂತ. ಅವನಕ್ಕಿಂತ ನಾ ಎದ್ರಾಗ ಕಡಿಮೆ ಅದನ್ನು ನಾ ಹೆಚ್ಚಂತ ಆವ ಹೆಚ್ಚಂತ ಇವ. ಮತ್ತಿದು ಬ್ರಹ್ಮ ವಿಷ್ಣು ಮಹೇಶ್ವರದ ಅಷ್ಟ ಜಗಳ ಅಂತ ತಿಳ್ಕೊಂಡಿರೇನು ಮತ್ತು ನೀವು? ಇದು ಅವ್ರದ್ದು ಅಷ್ಟ ಕತಿ ಅಲ್ಲ, ಇದು ನಮ್ಮ ಕತಿ. ಇದು ಅವ್ರದ್ದು ಅಷ್ಟ ಜಗಳಲ್ಲ, ನಮ್ಮ ಜಗಳ ಇದು. ಈ ದೇಶಕ್ಕೆ ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಆಳಿದರು, ದೋಚಿದರು, ಹೋದರು. ಮತ್ತು ಅವರು ಬಂದು ನಮ್ಮನ್ನು ಆಳಿ ದೋಚಿಕೊಂಡು ಹೋಗ್ತಾರಂದ್ರೆ ನಮ್ಮಲ್ಲಿ ಏನು ವೀರರ ಸಂಖ್ಯೆ ಕಡಿಮೆ ಇತ್ತಂತ ಅಲ್ಲ. ನಮ್ಮಲ್ಲೂ ಸಾಕಷ್ಟು ಜನ ವೀರರು ಇದ್ದರು. ಆದರೆ ಒಬ್ಬರಿಗೊಬ್ಬರಿಗೆ ತಾಳಿದ್ದಿದ್ದಿಲ್ಲ, ಮೇಳಿದ್ದಿದ್ದಿಲ್ಲ. ಅವನು ಕಂಡ್ರೆ ಇವಂಗೆ ಅಕ್ಕಿದ್ದಿಲ್ಲ, ಇವನು ಕಂಡ್ರೆ ಅವಂಗೆ ಅಕ್ಕಿದ್ದಿಲ್ಲ. ಅದನ್ನು ಅವರು ಅರಿತುಕೊಂಡರು. ಇವರು ಭಾರತೀಯರು ಜಗಳಾಡ್ತಾರ, ಅದರ ಲಾಭವನ್ನು ನಾವು ಪಡಿಬೇಕು ಅಂತ ಬ್ರಿಟಿಷರು ಅರ್ಥ ಮಾಡಿಕೊಂಡರು. ಮತ್ತು ಇವತ್ತರ ನಿಲ್ಲಿಸಿವಣ್ಣ ನಾವು ಜಗಳ? ಬ್ರಿಟಿಷರು ಬಿಟ್ಟು ಹೋಗಿ 70-80 ವರ್ಷ ಆಯಿತು ದೇಶವನ್ನು. ಆದರೆ ನಮ್ಮ ಜಗಳ ನಿಂತಿಲ್ಲ. ಬಿಟ್ಟು ಹೋಗೋರು ಬಿಟ್ಟು ಹೋಗ್ಯಾರ. ಸಂಸಾರಿಕರದ್ದು ಒಂದು ರೀತಿಯ ಜಗಳ, ಸನ್ಯಾಸಿಗಳದ್ದು ಒಂದು ರೀತಿಯ ಜಗಳ, ಸಮಾಜದ ಮುಖಂಡರದ್ದು ಒಂದು ರೀತಿಯ ಜಗಳ, ರಾಜಕೀಯ ಮೇಧಾವಿಗಳದ್ದು ಮತ್ತೊಂದು ರೀತಿಯ ಜಗಳ. ಜಗಳಾಡೋರಿಗೇನು ನಮ್ಮ ಸಮಾಜದಲ್ಲಿ ಕೊರತೆ ಇಲ್ಲ, ನಮ್ಮ ದೇಶದಲ್ಲಿ ಕೊರತೆ ಇಲ್ಲ. ಎಲ್ಲಿ ನೋಡಿದರಲ್ಲಿ ಸಿಕ್ಕಿಬಿಡ್ತಾರೆ, ಅಷ್ಟೊಂದು ಜಗಳ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗಳಾಡಕತ್ತಿದ್ರು. 3 ಜನ ಜಗಳಾಡಿ ಸಾಕಾತು. ಇದು ಹಿಂಗಾದ್ರೆ ಬಗೆಹರಿಯಂಗಿಲ್ಲ. ಮತ್ತು ಏನು ಮಾಡೋಣ ಅಂತಂದ್ರೆ ಒಂದು ಸ್ಪರ್ಧೆ ಇಡೋಣ. ಸ್ಪರ್ಧೆದಾಗ ಯಾರು ಗೆಲ್ತಾರ, ವಿಜಯಶಾಲಿ ಆಕ್ಕಾರ, ಅವರಿಗೆ ಉಳಿದ 2 ಸೇವಕರಾಗಿ ಬಿಡಬೇಕು. ಗೆದ್ದವಂಗ 2 ಸೇವಕರಾಗಿ ಬಿಡಬೇಕು. ಯಾವ ಗೆಲ್ತಾನ ಅವಂಗೆ 2 ಸೇವಕರಾಗಿ ಬಿಡೋದು. ಒಪ್ಕೊಂಡರು ಸ್ಪರ್ಧೆಗೆ. ಏನು ಸ್ಪರ್ಧೆ? ಯಾರ ಗರ್ಭದಲ್ಲಿ, ಹೊಟ್ಟೆಯಲ್ಲಿ ಬ್ರಹ್ಮಾಂಡಗಳು ಅಧಿಕವಾಗಿವೆಯೋ, ಅತಿ ಹೆಚ್ಚು ಬ್ರಹ್ಮಾಂಡಗಳು ಕಾಣಿಸುತ್ತವೆಯೋ, ಅವರು ವಿಜಯಶಾಲಿಗಳು, ಅವರು ಗೆದ್ದಂಗ ಅಂತ ನಿರ್ಧಾರ ಆಯಿತು. ಮೊದಲ ಬ್ರಹ್ಮ ಮಕ್ಕೊಂಡ. ಇವರಿಬ್ಬರು ಹೊಟ್ಟೆಗೆ ಹೋದರು. ಯಾರು? ವಿಷ್ಣು ಮತ್ತು ಮಹೇಶ್ವರ ಬ್ರಹ್ಮನ ಹೊಟ್ಟೆಗೆ ಹೋದರು. ಹೋಗಿ ನೋಡಿದ್ರು, ಅಲ್ಲಿ ಒಂದು 5-6 ಬ್ರಹ್ಮಾಂಡಗಳು ಕಂಡು. ಇವರಿಬ್ಬರಿಗೂ ಕಂಡು ನೋಡಿದ್ರು. ಹೊರಗೆ ಬಂದರು ಇಬ್ಬರು. ಯಾರ್ದು ಪಾಳೆ ಬಂತು? ಮತ್ತು ನೆಕ್ಸ್ಟ್ ಅಂದ್ರೆ ವಿಷ್ಣುವಿನ ಪಾಳೆ ಬಂತು. ವಿಷ್ಣು ಮಕ್ಕೊಂಡ, ಇವ್ರನ್ನಿಬ್ಬರನ್ನು ನುಂಗಿದ. ಯಾರ್ಯಾರನ್ನ? ಬ್ರಹ್ಮಣ ಮತ್ತು ಮಹೇಶ್ವರರನ್ನು ನುಂಗಿದ ವಿಷ್ಣು. ಅವನು ಹೊಟ್ಟೆಗೆ ಇವರಿಬ್ಬರು ಹೋದರು. ಹೊಟ್ಟೆಗೆ ಹೋಗಿ ನೋಡ್ತಾರ, ಅಲ್ಲಿ ಸಹಸ್ರ ಭೂಮಂಡಲಗಳು. ಹೋಗಿ ನೋಡ್ತಾರ, ದಿಕ್ಕು ತೋಚದಂಗೆ ಆಗಿತ್ತು ಇವ್ರದ್ದು. ಹೆಂಗೆ ಬಂದೀವಿ ಅನ್ನೋದು ದಾರಿನ ಮರೆತು ಬಿಟ್ಟರು. ಹೊಟ್ಟೆಗೆ ಹೋಗಿದ್ರಲ್ಲ, ಹೊಳ್ಳಿ ಬರೋ ದಾರಿನ ಮರೆತು ಬಿಟ್ಟರು. ಅಲ್ಲೇ ಇಲ್ಲೇ ಎಲ್ಲ ಕಡೆ ಹುಡುಕ್ಯಾಡಕ್ಕೆ ಚಾಲು ಮಾಡಿದ್ರು. ಹೆಂಗೆ ಬರಬೇಕು ಹೊರಗೆ ಅಂತ ಹುಡುಕ್ಯಾಡಕ್ಕೆ ಚಾಲು ಮಾಡಿದರು. ಹುಡುಕ್ಯಾಡಿ ಬ್ಯಾಸರಾತು. ಒಂದು ದಾರಿ ಸಿಕ್ತು.
ಎಲ್ಲಿ ನಾಭಿ ಒಳಗೆ ಒಂದು ದಾರಿ ಇತ್ತು. ನಾಭಿಯಿಂದ ಹೊರಗೆ ಬಂದರು. ಇವರಿಬ್ಬರು ಹೊರಗೆ ಬರೋ ಪುರುಸೊತ್ತಿಗೆ ಆ ವಿಷ್ಣುವಿನ ಕಿವಿಯಿಂದ ಇಬ್ಬರ ರಾಕ್ಷಸರ ಉದಯ ಆಗತ್ತೆ. ಯಾರು ಅಂದರೆ ಮಧು ಕೈಟವರು ಎನ್ನುವ ಇಬ್ಬರು ರಾಕ್ಷಸರ ಉದಯ ಆಗತ್ತೆ. ಮಧು ಕೈಟವರನ್ನು ಇವರು ನೋಡ್ತಾರ. ದೊಡ್ಡ ದೇಹ, ಮಧು ಕೈಟವರ ದೇಹ ಭಯಂಕರ ದೊಡ್ಡದಿತ್ತು. ಅವಾಗ ಇವರಿಬ್ಬರು ಗಾಬರಿಯಾಗಿ ಪ್ರಾರ್ಥನಾ ಮಾಡಾಕತ್ತಿದ್ರು. ಯಾರಿಗೆ ಅಂದರೆ ತಾಯಿಗೆ ಪ್ರಾರ್ಥನೆ ಮಾಡಾಕತ್ತಿದ್ರು. ಬಗಳಾಂಬೆ, ನಮ್ಮನ್ನು ಒಂದಿಷ್ಟು ರಕ್ಷಿಸು, ಈ ರಾಕ್ಷಸರಿಂದ ನಮ್ಮನ್ನು ರಕ್ಷಿಸು ತಾಯಿ. ನೀನು ನಮ್ಮ ರಕ್ಷಣೆಗೆ ನಿಲ್ಲದಿದ್ದರೆ ನಮ್ಮ ಅಂತ್ಯವಾಗುತ್ತದೆ ತಾಯಿ ಅಂತ ಬೇಡ್ಕೊಳಕತ್ತಿದ್ರು. ತಾಯಿಯನ್ನು ಬೇಡ್ಕೊಳಕತ್ತಿದ್ರು ಇಬ್ಬರು. ತಾಯಿಯನ್ನು ಬೇಡ್ಕೊಳಕತ್ತಿದ್ರು. ಇವರಿಬ್ಬರು ಇದ್ರಲ್ಲ, ಯಾರೋ ರಾಕ್ಷಸರು, ಮಧು ಕೈಟವರು, ಇವ್ರು ಅನ್ನಾಕತ್ತಿದ್ರು, ಯಾರನ್ನ ಕರಿ, ನೀವಿಬ್ಬರು ಯಾರನ್ನ ಕರೀರಿ. ಆಕೆ ಹೆಂಗದಾಳು ಒಂದು ಕೈ ನೋಡೇ ಬಿಡ್ತೀವಿ ನಾವು. ನಾವೇನ ಸುಮ್ಮನೆ ಸಾಧಾರಣ ವ್ಯಕ್ತಿಗಳಲ್ಲ, ಬೇಕಾದಂತಾಕಿ ಬರಲಿ, ಆಕಿನ ಸೋಲಿಸೇ ಬಿಡ್ತೀವಿ ಅಂತ ತಾಯಿಯನ್ನು ನಿಂದನೆ ಮಾಡಾಕತ್ತಿದ್ರು. ಯಾರು? ರಾಕ್ಷಸರು, ಮಧು ಮತ್ತು ಕೈಟವರು. ಈ ನಿಂದನೆ ಮಾಡುವ ಜನ ಎಲ್ಲ ಕಡೆ ಇರ್ತಾರೆ ಮತ್ತು ಎಲ್ಲರಿಗೂ ಮಾಡ್ತಾರೆ ನೋಡಿ. ಈ ದೇಶದಲ್ಲಿ ರಾಮ ಹುಟ್ಟಿದ. ಯಾರವನು ರಾಮ? ದೇವನ ಅವತಾರ ರಾಮ ಹುಟ್ಟಿದ. ರಾಮನನ್ನು ನಿಂದಿಸುವವರು ಹುಟ್ಟಿದರು. ಅಂದು ನಿಂದಿಸಿದ್ರು, ಇವತ್ತಿಗೂ ನಿಂದಿಸ್ತಾ ಇದ್ದಾರೆ. ಕೃಷ್ಣ ಹುಟ್ಟಿದ, ದೇವನ ಅವತಾರವಾಗಿ ಕೃಷ್ಣ ಹುಟ್ಟಿದ. ಕೃಷ್ಣನನ್ನು ಅವತ್ತಿಗೂ ನಿಂದನೆ ಮಾಡಿದರು, ಇವತ್ತಿಗೂ ಮಾಡುತ್ತಾ ಇದ್ದಾರೆ. ಸಮಾಜದ ಒಳಿತಿಗಾಗಿ ತನ್ನ ಇಡೀ ಬದುಕನ್ನೇ ಅರ್ಪಿಸಿದ ಅಣ್ಣ ಬಸವಣ್ಣ ಹುಟ್ಟಿದ ಕಲ್ಯಾಣದಲ್ಲಿ ಬಸವಣ್ಣನನ್ನು ಅಂದೂ ಕಾಡಿದರು, ಇಂದೂ ಕಾಡಾಕತ್ತಾರ. ಬಸವಣ್ಣನ ಕಾಡುದ ನಿಂತಿಲ್ಲ. ಬಸವಣ್ಣ ಹೋಗ್ಯಾನ, ಬಸವಣ್ಣನ ಕಾಡುದ ನಿಂತಿಲ್ಲ. ಮತ್ತು ದೇವ್ರನ್ನಿಸ್ಕೊಂಡವ್ರನ್ನ ಬಿಟ್ಟಿಲ್ಲ. ಮತ್ತು ಈ ನಾಡಿಗಾಗಿ ಸಮರ್ಪಣೆಗೊಂಡ ಶಿವಶರಣರನ್ನೇ ನಿಂದಕರು ಬಿಟ್ಟಿಲ್ಲ. ಇನ್ನು ಸಾಮಾನ್ಯ ಜನರಾದ ನಿಮ್ಮನ್ನು ಬಿಡ್ತಾರಂತ ತಿಳ್ಕೊಂಡಿರಿ ನೀವು? ಸಾಧ್ಯವೇ ಇಲ್ಲ. ಎಲ್ಲ ಕಾಲಕ್ಕಿರೋರು, ಎಲ್ಲರನ್ನೂ ನಿಂದನೆ ಮಾಡೋರು. ಆದರೆ ಒಂದು ವಿಚಾರ ಇರಲಿ, ಒಂದು ಅರಿವಿರಲಿ, ಜಗತ್ತಿನಲ್ಲಿ ನಿಂದಕರು ಅಳಿಯುತ್ತಾರೆ, ಸಾಧಕ ಮಾತ್ರ ಉಳಿಯುತ್ತಾನೆ. ಅಣ್ಣ ಬಸವಣ್ಣ ಉಳಿದ, ರಾಮ ಉಳಿದ, ಕೃಷ್ಣ ಉಳಿದ, ಶಂಕರಲಿಂಗ ಶಿವಾಚಾರ್ಯರು ಉಳಿದರು, ನಿಂದಕರು ಅಳೆದು ಹೋದರು. ಹೆಂಗೆ ಅಳಿದು ಹೋದರು ಅಂತಂದ್ರೆ ಹೇಳ ಹೆಸರಿಲ್ಲದಂತೆ ಅಳಿದು ಹೋದರು. ಸಾಧಕರು ಉಳಿಯುತ್ತಾರೆ, ನಿಂದಕರು ಅಳಿಯುತ್ತಾರೆ. ಹಂಗೆ ತಾಯಿಯನ್ನು ನಿಂದನೆ ಮಾಡಾಕತ್ತಿದ. ಒಂದಿಷ್ಟು ತಿಳ್ಕೊಳ್ಬೇಕು ಸಾಧಕನಾದವನು. ಈಗ ರೈತ ಬಿತ್ತುತ್ತಾನೆ, ಹೊಲದಲ್ಲಿ ಕಾಳುಗಳನ್ನು ಬಿತ್ತುತ್ತಾನೆ ರೈತ. ಬಿತ್ತುವಾಗ ರೈತನಿಗೆ ಗೊತ್ತಿರುತ್ತೆ, ಬೆಳೆಯ ಜೊತೆಗೆ ಕಳೆಯೂ ಬೆಳೆಯುವುದೇ ಅಂತ ರೈತನಿಗೆ ಗೊತ್ತಿರುತ್ತೆ. ಆದರೂ ರೈತ ಬಿತ್ತುತ್ತಾನೆ. ಹಾಗೆ ಸಾಧಕನಿಗೂ ಗೊತ್ತಿರಬೇಕು, ನಾನು ಸಾಧನೆಯ ಮಾರ್ಗದಲ್ಲಿ ಇರುವೆ ಅಂತ ಅಂದ ಮೇಲೆ ನನ್ನ ಕಾಲು ಎಳೆಯೋರು ಇದ್ದೇ ಇರ್ತಾರಂತ ಸಾಧಕನಿಗೆ ಗೊತ್ತಿರಬೇಕು. ರೈತ ಕಳಿ ಬೆಳೆಯುತ್ತೆ ಅಂತ ಬಿತ್ತೋದು ಬಿಡಂಗಿಲ್ಲ. ಹಂಗೆ ಕಾಲು ಎಳೆಯವರು ಅದಾರಂತ ಸಾಧಕ ಸಾಧನೆ ಮಾಡೋದು ಬಿಡಬಾರದು. ಸಾಧನೆ ಮಾಡ್ತಾ ಇರಬೇಕು. ತಾಯಿಯನ್ನು ನಿಂದನೆ ಮಾಡ್ತಾರೆ. ಮಧು ಮತ್ತು ಕೈಟವರೆಂಬ ಇಬ್ಬರು ರಾಕ್ಷಸರು. ಆವಾಗ ತಾಯಿ ಪ್ರತ್ಯಕ್ಷಳಾಗ್ತಾಳೆ. ತಾಯಿ ಪ್ರತ್ಯಕ್ಷಳಾದ ತಕ್ಷಣ
ಇವರಿಬ್ಬರು ನಮಸ್ಕಾರ ಮಾಡ್ತಾರೆ. ಯಾರು ಬೇಡ್ಕೊಂಡಿರ್ತಾರಲ್ಲ, ಮಹೇಶ್ವರ ಮತ್ತು ಬ್ರಹ್ಮ ಅವರಿಬ್ಬರು ತಾಯಿಗೆ ನಮಸ್ಕಾರ ಮಾಡ್ತಾರೆ. ಅಮ್ಮ, ನಮ್ಮನ್ನು ಈ ರಾಕ್ಷಸರಿಂದ ಕಾಪಾಡು ಅಂತ ಬೇಡ್ಕೊಳ್ತಾರೆ. ಆವಾಗ ಆಯಿತು ಅಂತ ತಾಯಿ ಶಸ್ತ್ರವನ್ನು ಹಿಡಿದು ಆ ಮಧುಕೈಟವರ ಸಂಹಾರಕ್ಕಂತ ಹೋಗುತ್ತಾಳೆ. ಘನಘೋರವಾದ ಯುದ್ಧ ನಡೆಯುತ್ತೆ ತಾಯಿ ಮತ್ತು ರಾಕ್ಷಸರ ಮಧ್ಯೆ. ಹೆಂಗೆ ಯುದ್ಧ ನಡೆಯುತ್ತೆ ಅಂತಂದರೆ, ಆಕಾಶದ ತುಂಬ ಎಲ್ಲ ಗುಡುಗಿನ ಸಪ್ಪಳವೇ, ಭೂಮಿ ಅದರುತ್ತಿತ್ತಂತೆ. ಹಂಗೆ ಯುದ್ಧ ಆಗತ್ತೆ, ಘನಘೋರವಾದ ಯುದ್ಧ. ಒಂದು ದಿನ 2 ದಿವಸದ ಯುದ್ಧ ಅಲ್ಲ, 5-6 ವರ್ಷ ಯುದ್ಧ ನಡೆಯುತ್ತೆ. ಈಕೆ ತಾಯಿ ಹೊಡಿತಾಳ, ಮತ್ತವ್ರು ಎದ್ದು ನಿಂದಿರ್ತಾರೆ. ನಮ್ಮ ಶಕ್ತಿ ಕಡಿಮೆ ಆಗಿಲ್ಲ ಅಂತ ಮತ್ತೆ ಎದ್ದು ನಿಂದಿರ್ತಿರ್ತಾರೆ ಮಧುಕೈಟವರಣ್ಣವರು. ಆದರೂ ತಾಯಿ ತನ್ನ ಉಗ್ರ ರೂಪವನ್ನು ತಾಳಿ 2 ಕೈಯಲ್ಲಿ ಕತ್ತಿ ಹಿಡಿದು ಆ ಮಧುಕೈಟವರನ್ನು ಸಂಹಾರ ಮಾಡ್ತಾಳೆ. ಅವರ ರುಂಡವನ್ನು ಚಂಡಾಡ್ತಾಳೆ. ಆ ಇಬ್ಬರು ಮಧುಕೈಟವರನ್ನುವ ರಾಕ್ಷಸರ ಹತ್ಯೆ ಆಗತ್ತೆ. ತಾಯಿ ಮತ್ತೆ ಹೇಳ್ತಾಳೆ, ಅಭಯ ನೀಡ್ತಾಳೆ, ಮಕ್ಕಳೇ, ನೀವೇನು ಭಯಪಡಬೇಡಿ, ನಿಮ್ಮ ಜೊತೆಗೆ ಸದಾಕಾಲ ಇರುವಂಥವಳು ನಾನು. ಒಂದು ಬಾರಿ ನನ್ನನ್ನು ಕೂಗಿ ಕರೆದು ಬಿಡಿ, ಎಲ್ಲಿದ್ದರೂ ನಾನು ನಿಮಗಾಗಿ ಓಡಿ ಬರುವೆ ಮಕ್ಕಳೇ ಅಂತ ತಾಯಿ ಅವರಿಗೆ ಅಭಯ ಕೊಡ್ತಾಳೆ. ಮಕ್ಕಳಿಗೆ ಅಭಯ ಕೊಟ್ಟು ತಾಯಿ ಹೋಗುತ್ತಾಳೆ. ತಾಯಿ ಹೋದ ತಕ್ಷಣ ಇವ್ರು ಮತ್ತೆ ಆರಾಮಿರ್ತಾರ. ಒಂದಿಷ್ಟು ದಿನ ಕಳೆದಿರ್ತೈತಿ, ಒಂದು 4-5 ವರ್ಷ ಕಳೆದಿರ್ತೈತಿ ಅಷ್ಟ. ಮತ್ತೊಬ್ಬ ಬರ್ತಾನ ರಾಕ್ಷಸ. ಮಹಿಷಿಯ ಮಗ ಮಹಿಷಾಸುರ ಅನ್ನುವ ರಾಕ್ಷಸ ಉದ್ಭವ ಆಗತಾನ, ಜನನ ಆಗತಾನ. ಮಹಿಷಾಸುರ ಬರ್ತಾನ. ಅವ್ರಂತಾರೆ, ಏನಪ್ಪ ಈಗ ಮನೆ ತಪ್ಪಿಸ್ಕೊಂಡಿದ್ದೀವಿ ಶನಿ ಕಾಟದಿಂದ, ಮತ್ತೊಬ್ಬ ಬಂದಲ್ಲ ಅಂತ ದೇವತೆಗಳಿಗೆ ಚಿಂತೆ ಚಾಲು ಆಯ್ತು. ಇವ್ರೇನು ರಾಕ್ಷಸರು ನಮ್ಮನ್ನು ಬಿಡುವಂತಿಲ್ಲ ಅಂತ ಅವ್ರಿಗೆ ಚಿಂತೆ ಚಾಲು ಆಯ್ತು. ಮಹಿಷಾಸುರ ಹುಟ್ಟಿದ. ಮಹಿಷಾಸುರ ಅಂದರೆ ಯಾರಂತ ತಿಳ್ಕೊಂಡಿರಿ ನೀವು? ನಮ್ಮೊಳಗೂ ಒಬ್ಬ ಮಹಿಷಾಸುರ ಅದಾನ, ನಮಗೆ ಗೊತ್ತಿಲ್ದಂಗೆ ಕೂತಾನವ. ನಮ್ಮೊಳಗೂ ಅದಾನ, ನಿಮ್ಮೊಳಗೂ ಅದಾನ. ಯಾರವ ಮಹಿಷಾಸುರ? ನಮ್ಮೊಳಗಿರುವ ಮಹಿಷಾಸುರ ಅಂದರೆ ಅಹಂಕಾರ. ಅಹಂಕಾರ ಇದೇನು ಸಾಮಾನ್ಯ ಅಂತ ತಿಳ್ಕೋಬೇಡ್ರಿ, ದೊಡ್ಡ ರಾಕ್ಷಸ ಇದು. ಮಹಿಷಾಸುರ ಅನ್ನೋವ ಭಾಳ ದೊಡ್ಡ ರಾಕ್ಷಸ. ಹಂಗೆ ಅಹಂಕಾರ ಅನ್ನೋದು ಭಾಳ ದೊಡ್ಡ ರಾಕ್ಷಸ. ಮತ್ತು ಈ ಅಹಂಕಾರಿಗಳ ನೋಡಿ, ಒಂದು ಕಾಲಕ್ಕೆ ದುರ್ಯೋಧನ ಅಹಂಕಾರವನ್ನು ಪಟ್ಟ. ತನ್ನ ಇಡೀ ಸಾಮ್ರಾಜ್ಯವೇ ನಾಶವಾಗಿ ಹೋಯಿತು. ಮತ್ತು ಬಂದ ಇನ್ನೊಬ್ಬ ರಾವಣ ಬಂದ, ಅವನು ಅಹಂಕಾರವನ್ನು ಪಟ್ಟ, ನೆಲಕ್ಕುರುಳಿ ಬಿದ್ದ. ಮತ್ತೊಬ್ಬ ಬಂದ ಕಂಸ, ಅವನು ಅಹಂಕಾರವನ್ನು ಪಟ್ಟ, ಕೃಷ್ಣನಿಂದ ವಧೆಯಾಗಿ ಹೋಗಿಬಿಟ್ಟ. ಮತ್ತು ನಾವು ನೀವು ಅಹಂಕಾರ ಪಡ್ತೀವಿ. ನಾವು ನೀವು ಅಹಂಕಾರ ಪಟ್ಟದರ ಪರಿಣಾಮ ಏನಾಕತಿ ಅಂತಂದ್ರೆ, ಕೂಡಿದ್ದ ಕುಟುಂಬ ಛಿದ್ರವಾಗತ್ತೆ, ಸಂಬಂಧಗಳು ನಾಶವಾಗಿ ಹೋಗುತ್ತವೆ, ಸಮಾಜದಲ್ಲಿ ಅಶಾಂತಿಯೇ ಹುಟ್ಟಿಬಿಡುತ್ತದೆ. ಯಾಕೆ ಹುಟ್ಟುತ್ತೆ? ಯಾಕೆ ಕುಟುಂಬಗಳು ಒಡೆಯುತ್ತವೆ? ಅಹಂಕಾರದ ಕಾರಣಕ್ಕಾಗಿ. ಅಹಂಕಾರದ ಕಾರಣಕ್ಕಾಗಿ. ಒಬ್ಬ ದೊಡ್ಡ ಪಂಡಿತ ಇದ್ದ, ಭಾಳ ದೊಡ್ಡ ಪಂಡಿತ. ಎಲ್ಲ ಗ್ರಂಥ ಓದಿದ್ದ. ಇದನ್ನು ಓದಿಲ್ಲ ಅಂತಿಲ್ಲ, ಎಲ್ಲ ಓದಿದ್ದ. ಎಲ್ಲ ಓದಿದ್ದ, ಊರಿಂದ ಊರಿಗೆ ಹೊಕ್ಕಿದ್ದ, ಎಲ್ಲರಿಗೂ ಹೇಳ್ತಿದ್ದ, ನನ್ನಂಗೆ ಯಾರೂ ಓದಿದವರ ಇಲ್ಲ.
ನೀ ಈ ಪುಸ್ತಕ ಓದಿಯಾನ ಈ ಪುಸ್ತಕ ಓದಿಯಾನ ಅಂತ ಊರು ಮಂದಿನ ಕೇಳ್ತಿದ್ದ. ಅಷ್ಟು ಪುಸ್ತಕ ಓದಿನ್ಯ. ನನ್ನಂಗೆ ಓದಿದವ ಮತ್ತೊಬ್ಬ ಇಲ್ಲ, ಜಗತ್ತಿನಾಗ ಇಲ್ಲ. ಏನೋ 4 ಒಳ್ಳೆ ಮಾತು ಹೇಳ್ತಿದ್ದಿಲ್ಲ ಮಂದಿಗೆ ಕೂತವ್ರಿಗೆ, ತನ್ನ ಬಗ್ಗೆನೇ ಹೇಳ್ಕೊತಿದ್ದ. ನನ್ನಂಗೆ ಓದಿದವ್ರು ಯಾರೂ ಇಲ್ಲಂತ ಹೇಳ್ಕೋತ ಹೇಳ್ಕೋತ 1 ಊರಿದಿಂದ 2 ಊರಿದಿಂದ 3 ಊರಿದಿಂದ ಹಂಗೆ ಹೋದ. ಒಂದು ಕಡೆ ನದಿಯನ್ನು ದಾಟಿ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಯಾರು ಪಂಡಿತ ಅನ್ನಿಸ್ಕೊಂಡವ. ಅಲ್ಲಿ ನೋಡಿದ ಒಬ್ಬ ನಾವಿಕ ನಿಂತಿದ್ದ. ನಾವಿಕ ನನ್ನ ಕೇಳಿದ, ನನ್ನ ಆ ಕಡೆ ದಡಕ್ಕೆ ಬಿಡ್ತೀಯಾ ಅಂತ ಕೇಳಿದ. ಬಿಡ್ತಾನ್ರಿ, 2 ರೂಪಾಯಿ ಕೊಟ್ಟರೆ ಬಿಡ್ತೀನಿ ಅಂತ ಹೇಳಿದ ಅವ ನಾವಿಕ. ಆಯಿತು ಅಂತ ಈ ಪಂಡಿತ ಅವನಿಗೆ ಕೊಟ್ಟ. ಹತ್ತಿದ. ನಾವು ಹೊಂಟಿತು. ನಾವಿಕ ಕುಂಡಿಸ್ಕೊಂಡು ಹೊಂಟ. ನದಿ ಮಧ್ಯೆ ಹೋಯ್ತು. ನಾವು ಅವಾಗಿನ ಕೇಳಾಕತ್ತಿದ, ನಿನಗೆ ಒಂದಿಷ್ಟು ಶಿಕ್ಷಣ ಅನ್ನೋದು ಏನಾದರೂ ಗೊತ್ತೈತಿ ಅನ್ನಂತ ಪಂಡಿತ ನಾವಿಕ ನನ್ನ ಕೇಳಾಕತ್ತಿದ. ಅವಾಗ ಹೇಳಿದ, ಇಲ್ರಿ ಪಂಡಿತರೇ, ನಮ್ಮ ತಂದೆಯ ಕಾಲದಿಂದಲೂ ನಾವಿಕ ವೃತ್ತಿಯನ್ನೇ ಮಾಡ್ತಾ ಬಂದಿದ್ದೀವಿ, ನಾವು ಶಿಕ್ಷಣ ಪಡೆದಿಲ್ಲ. ನೀವು ಹೇಳಾಕತ್ತಿದ, ನೀವೆಲ್ಲ ಅಯೋಗ್ಯ ಜನ, ನೀವೆಲ್ಲ ಅಜ್ಞಾನಿಗಳ ಜನ. ನಾ ಮಹಾಪಂಡಿತ ಮಹಾಜ್ಞಾನಿ. ನನ್ನಂಥ ಜಗತ್ತಿನಾಗ ಹುಡುಕ್ಯಾಡ್ಕೋತ ಹೋದ್ರೆ ಇನ್ನೊಬ್ಬ ಸಿಗಂಗಿಲ್ಲ, ಹಂಗೆ ಜ್ಞಾನ ಗಳಿಸೀನಿ ನಾನು. ಅಷ್ಟು ಜ್ಞಾನ ಸಂಪತ್ತು ನನ್ನ ಬಳಿ ಇದೆ ಅಂತ ಆ ನಾವಿಕನಿಗೆ ಹೇಳಾಕತ್ತಿದ. ನೀವು ನನ್ನ ಮುಂದೆ ಎದಕ್ಕೂ ಸಮ ಅಲ್ಲ ಅಂತ ಹೇಳಿದ. ನಾವಿಕ ಸುಮ್ಮ ಕೂತು ಕೇಳಿಸ್ಕೊಂಡ. ಹಂಗೆ ನಾವು ತಿರ್ಕೊಂಡು ನದಿ ಮಧ್ಯೆ ಬಂತು. ನಾವು ಏನಾಯ್ತು ಅಂತಂದ್ರೆ, ನದಿ ಮಧ್ಯೆ ಬಂದು ನಾವು ಅಲ್ಲೊಂದು ಸಣ್ಣ ನಾವಿಗೆ ತೂತು ಬಿತ್ತು. ನೀರು ಒಳಗೆ ಬರಾಕತ್ತಿ, ನಾವಿನ ಒಳಗೆ ಬರಾಕತ್ತಿ. ಅಲ್ರಿ ಗುರುಗಳ, ಇನ್ಕತನ ಆದ ಗೊತ್ತೈತೇನೆ, ಈದು ಗೊತ್ತೈತೇನೆ ಅಂತ ಎಲ್ಲ ಕೇಳಿರಿ ನೀವು, ಮತ್ತು ನಿಮಗೆ ಈಶಾಡೋದು ಗೊತ್ತೈತೇನಂತ ಇವ ಕೇಳಿದ. ನಾವಿಕ ಕೇಳಿದ, ಈಶಾಡೋದು ಗೊತ್ತೈತೆ ನಿಮಗಂತ. ಅವ ಹೇಳಿದ, ಎಲ್ಲಿ ಕೇಳಿಲ್ಲ ಅಂತ. ಒಂದು 4 ಪುಸ್ತಕ ಓದಿದ. ಪುಸ್ತಕ ತೆಗಿಯಾಕತ್ತಿದ್ದ, ಎಲ್ಲರ ಬರದತ್ತೇನೆ ಇದು ಈಶಾಡೋದು ಅಂತ ಪುಸ್ತಕ ತೆಗಿಯಾಕತ್ತಿದ್ದ. ಅವ ಹೇಳಿದ, ನೀವು ಪುಸ್ತಕ ತೆಗಿಯವ್ರ ತೆಗೀರಿ, ನಾ ಜಗದ ಈಸ್ಕೊತ ಹೊಕ್ಕನು ಅಂತ ನಾವಿಕ ಜಗದ ಈಶಾಡ್ಕೊತ ಹೋದ. ನಾವು ತುಂಬಿತ್ತು. ಪಂಡಿತ ಮುಳುಗಿಬಿಟ್ಟ. ಹಾಗೆ ನಮ್ಮ ಜೀವನನು ಭಗವಂತ ಒಂದಿಷ್ಟು ಕೊಟ್ಟು ನೋಡ್ತಾನೆ, ಒಂದಿಷ್ಟು ಆಸ್ತಿ ಕೊಡ್ತಾನೆ, ಒಂದಿಷ್ಟು ಸಿರಿ ಸಂಪತ್ತನ್ನು ಕೊಡ್ತಾನೆ, ಒಂದಿಷ್ಟು ಒಳ್ಳೆಯ ಮಕ್ಕಳನ್ನು ಕೊಡ್ತಾನೆ. ಆಸ್ತಿ ಐಶ್ವರ್ಯ ಸಿರಿ ಸಂಪತ್ತು ಕೊಟ್ಟಾಗ ನನ್ನಂಥ ಸಾಹುಕಾರ ಯಾವ ಇಲ್ಲ ಅಂಥೇಳಿ ಕಾಲರ್ ಪಟ್ಟಿ ಏರಿಸ್ಕೊಂಡು ಯಾವ ಹೊಕ್ಕಿರ್ತಾನಲ್ಲ ಅವ್ನು ನೋಡ್ತಿರ್ತಾನ. ನಾವು ಯಾವಾಗ ಇವನು ಮುಣಗಿಸ್ಲಿ ಅಂತ ನೋಡ್ತಿರ್ತಾನ. ನಾವು ನನ್ನಂಥ ಮಕ್ಕಳ ಮಾತು ಯಾರೂ ಇಲ್ಲ ಅಂತ ಹೇಳ್ಕೊತ ಹೋಗವನ ಮಕ್ಕಳ ಮರುದಿವಸ ಅವನು ಬಡಿಯುವಂಗ ಮಾಡಿಡ್ತಾನ. ಅವನ ಲೀಲೆ ಸಾಮಾನ್ಯ ಅಂತ ತಿಳ್ಕೋಬೇಡಿ. ಅದಕ್ಕೆ ಒಂದಿಷ್ಟು ಅಹಂಕಾರವನ್ನು ಪಡೆದೇ ಬದುಕನ್ನು ಮಾಡಬೇಕು. ಇರಲಿ ಸಿರಿವಂತಿಕೆ, ಇರಲಿ ಆಸ್ತಿ, ಇರಲಿ ಒಳ್ಳೆಯ ಮಕ್ಕಳು, ಇರಲಿ ಒಳ್ಳೆಯ ಮನೆ. ಆದರೆ ಹೆಂಗೆ ಇರಬೇಕು ಅಂತಂದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಕೂಡಲ ಸಂಗಮ ದೇವ, ನನ್ನನ್ನು ಸದಾಕಾಲ ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸು, ಹಂಗೆ ನನ್ನನ್ನು ಬದುಕಿಸು. ಯಾರು ಬಂದರೂ ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು, ಒಂದಿಷ್ಟು ಅಹಂಕಾರ ಒಳಗೆ ಸುಳಿಬಾರದು, ಹಂಗೆ ನನ್ನನ್ನು ಬದುಕಿಸು ಅಂತ ಬಸವಣ್ಣವರು ಕೇಳ್ತಾರೆ. ನಾವು ಕೇಳಬೇಕಲ್ಲ ದೇವಿಯನ್ನು. ಒಂದಿಷ್ಟು ನಮ್ಮೊಳಗಿರುವ ಈ ಮಹಿಷಾಸುರ, ಅಹಂಕಾರ ಎನ್ನುವ ಮಹಿಷಾಸುರನ ಸಂಹಾರ ಮಾಡು ತಾಯಿ ಅಂತ ಬೇಡ್ಕೊಳ್ಬೇಕಲ್ಲ. ನಮಗಿದು ಗೊತ್ತೇ ಇಲ್ಲ ರೀ. ಯಾವತ್ತರ ಬೇಡಿಯೋ ನಾವು ಇವನ? ನಾವೇನು ಬೇಡ್ತೀವಿ ಗೊತ್ತೈತೇನ? ಬಂಗಾರದ ಬಳಿ ಇಲ್ಲ, ಮತ್ತು
ಇವ್ರು ಏನು ಬಿಡ್ತಾರೆ ಗೊತ್ತೈತೇನ, ಪಲ್ಸರ್ ಬೈಕ್ ಇಲ್ಲ, ಇವರು ಬೇಡೋದು ಇದು, ನೀವು ಬೇಡೋದು ಇದು, ನಾವು ಬೇಡ್ತೀವಿ, ನಾವು ಬೇಡಂಗಿಲ್ಲಲ್ಲ. ನಾವು ಒಳ್ಳೆಯ ಭಕ್ತರು ಸಿಗಲಿ, ದೊಡ್ಡ ಮಠ ಕಟ್ಟುವಂಗಾಗಲಿ ಅಂತ ನಾವು ಬೇಡ್ತೀವಿ, ನೀವು ಇದನ್ನು ಬೇಡ್ತೀರಿ. ಬೇಡೋದೇ ಗೊತ್ತಿಲ್ಲ ನಮಗೆ. ಒಂದಿಷ್ಟು ಬೇಡಬೇಕಲ್ಲ, ಏನನ್ನ ಬೇಡಬೇಕಂತ ಕಲಿಯಬೇಕಲ್ಲ ಜೀವನದಲ್ಲಿ ಮನುಷ್ಯ. ಹಾಗೆ ಮಹಿಷಾಸುರ ರಾಕ್ಷಸ ಹುಟ್ಟಿದ. ಮಹಿಷಾಸುರ ಸಾಧಾರಣದ ವ್ಯಕ್ತಿ ಅಲ್ಲ ನೋಡಿ. ಅಹಂಕಾರ ಎಂತೆಂಥ ಕೆಟ್ಟ ಕಾರ್ಯಗಳನ್ನು ನಮ್ಮ ಬದುಕಿನಲ್ಲಿ ಮಾಡಿಬಿಡುತ್ತದೆ ಅಂತಂದ್ರೆ, ಅಹಂಕಾರ ಈ ಅಂಗ ಮತ್ತು ಲಿಂಗ ಮಧ್ಯೆ ಬರುವುದು ಯಾವುದು ಅಂತಂದರೆ ಅಹಂಕಾರ. ಅಂಗ ಅಂತಂದರೆ ದೇಹ, ಲಿಂಗ ಅಂತಂದರೆ ಪರಮಾತ್ಮ. ಅಂಗಲಿಂಗದ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತೇನು? ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ, ಒಂದು ಗೆರಿ ವ್ಯತ್ಯಾಸ ಇದೆ. ಮಧ್ಯೆ ಒಂದು ಗೆರಿ ಬತ್ತಂದ ಅಂಗ, ಆ ಗೆರಿ ತೆಗೆದು ಬಿಟ್ಟಿರಿ ಅಂದ ಅದ ಲಿಂಗ. ಈ ಅಂಗ ಲಿಂಗವಾಗಬೇಕಾದರೆ ಇದರೊಳಗಿನ ಅಹಂಕಾರ ಎಂಬ ಗೆರೆಯನ್ನು ತೆಗೆದು ಬಿಟ್ಟರೆ ಇದೇ ಅಂಗ ಲಿಂಗವಾಗಿ ಬಿಡುತ್ತೆ. ದೇಹವೇ ದೇವಾಲಯವಾಗಿ ಬಿಡುತ್ತೆ. ಒಂದಿಷ್ಟು ತೆಗೆಯಬೇಕಲ್ಲ, ಅಹಂಕಾರವನ್ನು ಬಿಡಬೇಕಲ್ಲ. ದೊಡ್ಡವರಿಗೆ ನನ್ನಷ್ಟು ಯಾವ ತಿಳ್ಕೊಂಡಿಲ್ಲ ಅನ್ನುವ ಅಹಂಕಾರ, ಸಣ್ಣವರಿಗೆ ಇವನ ಮಾತು ಯಾರು ಕೇಳ್ತಾರನ್ನುವ ಅಹಂಕಾರ. ಸಣ್ಣವರಿಗೂ ಒಂದು ಅಹಂಕಾರ, ದೊಡ್ಡವರಿಗೂ ಒಂದು ಅಹಂಕಾರ. ತಂದೆ ತಾಯಿಗಳಿಗೊಂದು ಅಹಂಕಾರ. ನನ್ನ ಮಗನಂತ ಮಗ ಇಲ್ಲ ಅಂತ ತಂದೆ ತಾಯಿಗಳಿಗೆ ಅಹಂಕಾರ, ಮಗುಗೂ ಒಂದು ಅಹಂಕಾರ. ಎಲ್ಲ ಕಡೆ ಫಸ್ಟ್ ಬಂದು ನಮ್ಮ ಅಪ್ಪ ಅವನ ಹೆಸರು ಬರುವಂಗೆ ಮಾಡಿದ್ದೆ, ಇವ್ರ ಹೆಸರು ಎಲ್ಲಿ ಯಾರಿಗೆ ಪರಿಚಯ ಇತ್ತು, ನನ್ನಿಂದ ಪರಿಚಯ ಆಗೈತೆ ಅಂತ ಮಗನಿಗೆ ಅಹಂಕಾರ. ಹಂಗೆ ಅಹಂಕಾರ ನಮ್ಮೊಳಗೆ ಕೆಲಸ ಮಾಡುತ್ತೆ, ಹಂಗೆ ಅಹಂಕಾರ ನಮ್ಮೊಳಗೆ ಉಳಿದು ಬಿಡುತ್ತೆ. ಹೀಗೆ ಒಂದು ಊರಾಗ ಒಬ್ಬಾಕಿ ಸೊಸಿ ಇದ್ಲು. ಸೊಸಿ ಗೋರ್ಮೆಂಟ್ ನೌಕರಿ ಮಾಡ್ತಿದ್ಲು, ಗಂಡನು ಗೋರ್ಮೆಂಟ್ ನೌಕರಿ ಮಾಡ್ತಿದ್ದ. ಅತ್ತಿ ಮಾವ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ಯಾಡಿ ಗೋರ್ಮೆಂಟ್ ನೌಕರಿ ಹೆಣ್ಣ ತೆಗೆದು ಮದುವೆ ಮಾಡಿಬಿಟ್ಟಿದ್ರು. ಮಗಗೆ ಗೋರ್ಮೆಂಟ್ ನೌಕರಿನ ಬೇಕು, ಅಂತಾಕಿನ ವರದಕ್ಷಿಣೆ ತರುವಂತಾಕಿನ ಬೇಕು. ಹೆಂಗೆ ತರಬೇಕು, ಟೆಜ್ರಿ ಗಂಟ್ಲೆ ತರಬೇಕು, ಅಂತಾಕಿನ ತೆಗೆದು ಮದುವೆ ಮಾಡಿದ್ರು. ಇಬ್ಬರು ಸೇರಿ ಮದುವೆ ಮಾಡಿದ್ರು. ಒಂದು 2-3 ವರ್ಷ ಆಯಿತು. ಮಾವ ತೀರ್ಕೊಂಡ. ಅತ್ತಿ ಒಬ್ಬಕ್ಕೆ ಇದ್ಲು. ಮಗನೂ ಗೋರ್ಮೆಂಟ್ ನೌಕರಿ, ಸೊಸಿನೂ ಗೋರ್ಮೆಂಟ್ ನೌಕರಿ. ಸೊಸಿಗೆ ಅನ್ನಿಸ್ತು, ಲಕ್ಷ ಪಗಾರ ತಗೋತಾನ, ಗೋರ್ಮೆಂಟ್ ನೌಕರಿ ಮಾಡ್ತಾನ. ಮತ್ತು ನನ್ನ ಅತ್ತಿ ಅಸದಕ್ಕೆ ಓದಿದಾಕೆಲ್ಲ, ಆಕೆಗೆ 10 ರೂಪಾಯಿ ಗಳಿಸೋದು ಗೊತ್ತಿಲ್ಲ. ಮತ್ತು ಆಕೆಗಿಂತ ನಾಯೇನ ಕನಿಷ್ಠ, ನಾಯದ್ರಾಗ ಕಡಿಮೆ ಅದನ. ಆಕೆ ಉಂಡದ ತಾಟ ನಾಯಕ ತೊಳಿಲಿ ಅಂತ ಸೊಸಿಗೆ ಅಹಂಕಾರ. ಸೊಸಿ ಅಂದ್ಲ, ಗಂಡಗೆ ಹೇಳಿದ್ಲ, ಇವತ್ತಿಂದ ನಿಮ್ಮ ಅವನ ತಾಟ ನನಗೆ ತೊಳಿದಾಗಂಗಿಲ್ಲ ಅಂತ ಹೇಳಿದ. ಮತ್ತು ಹೆಂಗೆ ಮಾಡೋದು, ಅಕ್ಕಿಗೆ ತೊಳ್ಕೊ ಅಂತಂದ್ರೆ ಹೇಳಕ್ಕೂ ಆಗಂಗಿಲ್ಲ, ಕುಂಡ್ರಾಕ್ಕೂ ಆಗಂಗಿಲ್ಲ, ವಯಸ್ಸಾಗಿ ಬಿಟ್ಟತಿ. ಮತ್ತು ಹೆಂಗೆ ಮಾಡೋದು ಅಂತ ಆಕಿನ ಕೇಳಿದ. ಇಲ್ಲ, ಅದಕ್ಕೆ ನನ್ನ ತೇಲಿ ಒಂದು ಉಪಾಯ ಐತಿ. ಏನು ಉಪಾಯ ಅಂತಂದ್ರೆ, ಮಣ್ಣಿನ ಪರಿಯಾಣ ತರುಣು, ದಿನ ಒಂದೊಂದು ಹೊಸ ತರುಣು, ನನಗೂ 1,00,000 ಪಗಾರ, ನಿನಗೂ 1,00,000 ಪಗಾರ. ಸುಡಲ್ದಷ್ಟು ಆಸ್ತಿ ಐತಿ. ದಿನ ಒಂದೊಂದು ತರುಣು ಹಾಕಿ ತಂದು ತಿಂದ್ರ ಪೆಲೆ ಅದನ್ನು ತಿಪ್ಪಿಗೆ ಒಗ್ಗದು ಬಿಡೋನು, ತೊಳೆದು ಹತ್ತಂಗೆ ಇಲ್ಲ ಅಂತ ವಿಚಾರ ಮಾಡಿದರು. ಇಬ್ಬರು ವಿಚಾರ ಮಾಡಿದರು. ಯಾರು? ಗಂಡ ಹೆಂಡತಿ. ಗಂಡ ಅಂದ, ಇದು ಕರೆಕ್ಟ್ ಐತಿ ಅಂದ. ಯಾರು? ಆಕಿ ಮಗಾಣ
ಇದು ಕರೆಕ್ಟ್ ಐತಿ ಅಂತ ಆಕಿನೊಂದು ಕೋಣೆದಾಗ ಇದ್ಲಕ್ಕಿ ದಿನ ಹೋಗಿ ಈಕಿ ಕೊಟ್ಟು ಬರಾಕಿ ಪ್ರಯಾಣದಾಗ ಹಾಕಿ ಊಟ ಕೊಟ್ಟು ಬರಾಕಿ ಮತ್ತು ಅದನ್ನು ತಂದು ತಿಪ್ಪ್ಯಾಗ ಹೋಗಿ ಹಾಕಿ ಪ್ರಯಾಣ ತಂದು ತಿಪ್ಪ್ಯಾಗ ಹೋಗಿ ಹಾಕಿ ಆ ಇಬ್ಬರಿಗೂ ಒಂದು ಸಣ್ಣ ಹುಡುಗ ಬೆಳೆದಿದ್ದ, ಸಣ್ಣ ಹುಡುಗ ಇದ್ದ, ಮಗ ಇದ್ದ. ಆ ಮಗ ನೋಡ್ತಿದ್ದ, 1 ದಿನ 2 ದಿನ 3 ದಿನ ನೋಡ್ತಿದ್ದ, ಹಾಗೆ ನೋಡ್ತಿದ್ದ. ದಿನ ನಡೀತು, 1 ತಿಂಗಳು ನಡೀತು, 2 ತಿಂಗಳು ನಡೀತು, 3 ತಿಂಗಳು ನಡೀತು. ಒಂದು ದಿನ ಆ ಸೊಸೆ ಇದ್ದಾಳಲ್ಲ, ಆ ಸಣ್ಣ ಹುಡುಗನ ತಾಯಿ ಇದ್ಲಲ್ಲ, ಅವಳು ಹಿತ್ತಲಕ್ಕೆ ಹೋದ್ಲು. ಎಂದೂ ಹಿತ್ತಲಕ್ಕೆ ಹೋದವಳಲ್ಲ. ಯಾಕಂದ್ರೆ ನೌಕರಿ ಮಾಡಿ ಬರ್ತಿದ್ಲು, ಬಂದ ಮನ್ಯಾಗ ಕಾಟಾದ ಮೇಲೆ ಮಕ್ಕೋತಿದ್ಲು, ಮತ್ತು ಎದ್ದು ಆಫೀಸ್ಗೆ ಹೊಕ್ಕಿದ್ಲು. ಹಿತ್ತಲು ಹೆಂಗೈತಿ ಅಂತ ನೋಡಿದ್ದಿಲ್ಲ. ಹಿತ್ತಲಕ್ಕೆ ಹೋದ್ಲು. ಒಂದು ದಿನ ಸುಟಿ ಆಫೀಸು, ಹಿತ್ತಲಕ್ಕೆ ಹೋಗಿ ನೋಡಿದ್ಲು. ಅಲ್ಲಿ ಎಲ್ಲ ಪ್ರಯಾಣ ಒಟ್ಟಿ ಬಿಟ್ಟಾರ. ಯಾರು ಒಟ್ಟ್ಯಾರು ಅಂತ ಕೇಳಿದ್ಲು, ಚೌಕಾಶಿ ಮಾಡಿದ್ಲು. ಯಾರು ಒಟ್ಟಿದ್ರು ಅಂತಂದ್ರೆ ಆಕೆ ಮಗ ಒಟ್ಟಿದ್ದ, ಸಣ್ಣ ಹುಡುಗ ಒಟ್ಟಿದ್ದ. ಅವಾಗ ಇಬ್ಬರು ಆ ಗಂಡ ಹೆಂಡತಿ ಕರೆದು ಕೇಳ್ತಾರ, ಅಲ್ಲೂ ಅದನ್ನ ತಿಪ್ಪ್ಯಾಗ ಹೋಗೋದಿದ್ನಿ, ಆಕೆ ತಿಂದು ಅಂಜಲ ತೊಳಿದ ಆಗಂಗಿಲ್ಲ ಅಂತ ತಿಪ್ಪ್ಯಾಗ ಹೋಗೋದಿದ್ನಿ, ಮತ್ತು ನೀ ಯಾಕೆ ತಂದು ಅವನ್ನೆಲ್ಲ ತೊಳೆದ ಒಟ್ಟಿ ಅಂತ ಕೇಳಿದ್ರ ಅವರಿಬ್ಬರು ಗಂಡ ಹೆಂಡತಿ. ಹುಡುಗನ ಸಣ್ಣ ಹುಡುಗ ಹೇಳಿತ್ತು ಒಂದು ಸುಂದರವಾದ ಮಾತು, ಎಷ್ಟು ತೂಕಬದ್ಧವಾದ ಮಾತು ನೋಡಿ. 5-6 ವರ್ಷದ ಮಗು ಹೇಳುತ್ತೆ, ಅಲ್ಲ ಸತ್ಯವಾದದ್ದು ನೀವು ಹೇಳಾಕತ್ತೀರಿ, ನಿಮಗಿಬ್ಬರಿಗೂ ನೌಕರಿ ಐತಿ, ನೀನು 1 ಲಕ್ಷ ಗಳಿಸ್ತಿ, ಆಕಿನೂ 1 ಲಕ್ಷ ಗಳಿಸ್ತಾರ. ಆದ್ರೆ ಮುಂದೆ ನನಗೆ ನೌಕರಿ ಸಿಗತೈತೆ ಇಲ್ಲಂತ ಗೊತ್ತಿಲ್ಲ, ನನ್ನ ಹೆಂಡ್ತಿಯರ ಆಕೆ ನೌಕರಿ ಮಾಡ್ತಾಳ ಇಲ್ಲ ಅಂತ ಗೊತ್ತಿಲ್ಲ. ಮತ್ತು ನೀವು ನೌಕರಿ ಮಾಡೋರು ಇವತ್ತು ತಂದ ನಿಮ್ಮ ತಾಯಿಯ ಪ್ರಯಾಣ ಒಗಿತೀರಿ, ಮತ್ತು ನಾಳೆ ನನಗೆ ನೌಕರಿ ಹತ್ತಲಿಲ್ಲ ಅಂದ್ರೆ ನನಗೆ ತರೋದು ಆಗಂಗಿಲ್ಲ, ಅದಕ್ಕೆ ನಿಮಗೆ ನಾಳೆ ಕೊಡಾಕಿ ಇವನು ಸಂಗ್ರಹ ಮಾಡಿಟ್ಟನಂತ ಮಗ ಹೇಳಿದ. ಸಂಗ್ರಹ ಮಾಡಿಟ್ಟು ಮಗ ಹೇಳ್ತಾನೆ. ನೋಡಿ, ಒಂದಿಷ್ಟು ಕಲಿಯಬೇಕಲ್ಲ ಬದುಕನ್ನು, ಒಂದಿಷ್ಟು ಅರಿಯಬೇಕಲ್ಲ, ಅಹಂಕಾರವನ್ನು ತ್ಯಾಗ ಮಾಡಬೇಕಲ್ಲ ಜೀವನದಲ್ಲಿ ಮನುಷ್ಯನಂದವನು. ಅಹಂಕಾರವನ್ನು ನಾವು ಬಿಡದೆ ಹೋದರೆ ಭಗವಂತನ ಸನ್ನಿಧಾನಕ್ಕೆ ನಾವು ಹೋಗೋಕ್ಕೆ ಆಗೋದೇ ಇಲ್ಲ. ಹಿಂಗೆ ಒಂದು ಊರಾಗ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಗುರುಗಳು ಎಲ್ಲರೂ ವೇದಿಕೆ ಮೇಲೆ ಕೂತಿದ್ರು. ಗುರುಗಳಿಗೆ ಕಾವಾಗಾಕತ್ತಿತ್ತು, ಶೆಕೆ ಆಗಾಕತ್ತಿತ್ತು. ಅಲ್ಲಿ ಮಗ್ಗಲು ಒಂದು ಪ್ಯಾನ್ ಬಟನ್ ಇತ್ತು. ಶಿಷ್ಯಾಗ ಹೇಳಿದರು, ಪ್ಯಾನ್ ಬಟನ್ ಹಾಕೋ ಶಿಷ್ಯ ಅಂತ ಹೇಳಿದರು ಗುರುಗಳು. ಶಿಷ್ಯ ಹೋಗಿ ಪ್ಯಾನ್ ಬಟನ್ ಬಡದ, ಗುರುಗಳು ಹೇಳ್ಯಾರ ಅಂತ ಪ್ಯಾನ್ ಬಟನ್ ಬಡದ. ಅವಾಗ ಪ್ಯಾನ್ ಚಾಲು ಆಯ್ತು. ಮಗ್ಗಲು ಮತ್ತೊಬ್ಬ ಬಂದು ಪ್ಯಾನ್ ಆರಿಸಿದ. ಮತ್ತೆ ಶಿಷ್ಯಾಗ ಹೇಳಿದ್ರು, ಅವ್ನು ಗೊತ್ತಿಲ್ಲದ ಆರಿಸಿರ್ಬೇಕ, ಏನೋ ತಿಳಿದ ಆರಿಸಿರ್ಬೇಕ, ಒಂದಿಷ್ಟು ಹೋಗಿ ಮತ್ತೆ ಚಾಲು ಮಾಡಿ ಬಾ ಅಂತ ಮತ್ತೆ ಶಿಷ್ಯನ ಕಳಿಸಿದ್ರು. ಇವ ಶಿಷ್ಯ ಚಾಲು ಮಾಡಿದ, ಮತ್ತು ಅವ ಮತ್ತೆ ಬಂದ್ ಮಾಡಿದ. 2-3 ಸರಿ ಹಿಂಗಾತು. ಗುರುಗಳು ಕರೆದ್ರ, ಅವನು ಬಂದ್ ಮಾಡವನು ಕರೆದ್ರ. ಯಾಕೋ ತಮ್ಮ, ಅವ ಹಚ್ಚಾಕತ್ತಾನ, ನೀ ಆರ್ಸಾಕತ್ತೀಯ ಯಾಕ ಅಂತ ಕೇಳಿದ. ಅಲ್ರಿ ಗುರುಗಳ, ನೀವೇನ ಹಚ್ತೀರಿ, ಆ ಪ್ಯಾನ 2,000 ರೂಪಾಯಿ ಕೊಟ್ಟು ತಂದನು ನಾನು. ಪ್ಯಾನ ಮ್ಯಾಲ ದೊಡ್ಡದ ನನ್ನ ಹೆಸರು ಬರ್ಸೀನಿ, ಮತ್ತು ಹಚ್ಚಿದಾಗ ತಿರುಗುವಾಗ ನನ್ನ ಹೆಸರು ಮಂದಿಗೆ ಯಾರಿಗೂ ಕಾಣಂಗಿಲ್ಲ, ಮತ್ತ್ಯಾಕೆ ಹಚ್ತೀರಿ? ಕಾಣಬೇಕು ನನ್ನ ಹೆಸರು, ಎಲ್ಲರಿಗೂ ಕಾಣಬೇಕು, ಎಲ್ಲರೂ ನನ್ನ ಹೆಸರನ್ನು ನೋಡಬೇಕು, ಹಂಗೆ ಕಾಣಬೇಕು. ಮಠಕ್ಕೆ ಪ್ಯಾನ ಕೊಟ್ಟಾನ, ಇಂಥವ ಕೊಟ್ಟಾನಂತ ಗೊತ್ತಾಗಬೇಕು ಊರ ಜನರಿಗೆಲ್ಲರಿಗೂ. ಹಂಗೆ ನಂಬೋದು, ಹಂಗೆ ಬಿಡಬೇಕು ಅಲ್ಲ, ಇದನ್ನು ಬಿಡಬೇಕು ಅಲ್ಲ. ಬಿಟ್ಟಾಗ ಮಾತ್ರ ಒಂದಿಷ್ಟು ಜ್ಞಾನ ಒಳಗಡೆ ತುಂಬೋಕೆ ಸಾಧ್ಯ ಆಗತ್ತೆ. ಅಹಂಕಾರವನ್ನು ಬಿಟ್ಟಾಗ ಒಳಗಡೆ ತುಂಬೋಕ್ಕಾಗತ್ತೆ. ಈಗ ನಿಮ್ಮ ಮನೆಯಾಗ ಒಂದು ಕೊಡದಾಗ ನೀರು ತುಂಬಿರಿ, ಕೊಡದ ತುಂಬ ನೀರು ತುಂಬಿರಿ, ಅದ್ರಾಗ ಇನ್ನೇನು ತುಂಬಕ್ಕೆ ಆಗಂಗಿಲ್ಲ. ಅದ್ರಾಗ ಹಾಲು ತುಂಬಬೇಕು, ಅದ ಕೊಡದಾಗ ಹಾಲು ತುಂಬಬೇಕು. ಏನು ಮಾಡ್ತೀರಿ? ಹಾಲು ತುಂಬಬೇಕಂದ್ರೆ ಏನು ಮಾಡ್ತೀರಿ?
ನೀರು ಚೆಲ್ತೀರಿ, ಹಾಲು ತುಂಬುತ್ತೀರಿ. ನೀರು ಚೆಲ್ಲಿ ಹಾಲು ತುಂಬಬೇಕು. ಪೂರ್ತಿ ಕೊಡ ನೀರಿಂದ ತುಂಬೈತಿ, ಇನ್ನು ತುಂಬಾಕ ಆಗಂಗಿಲ್ಲ, ತುಂಬಿದ್ರೆ ಚೆಲ್ಲತೈತಿ. ಹಾಲು ತುಂಬಾಕ ನೀರು ಚೆಲ್ತೀರಿ, ಹಾಲು ತುಂಬುತ್ತೀರಿ. ಹಾಗೆ ಒಳಗೊಬ್ಬ ಅಹಂಕಾರಿ ಇದ್ದಾನೆ, ಅವನೊಂದಿಷ್ಟು ಚೆಲ್ಲಬೇಕು. ಆ ದೇವನ ಭಕ್ತಿ ಒಂದಿಷ್ಟು ತುಂಬಬೇಕು, ದೇವನ ಭಕ್ತಿ ಒಂದಿಷ್ಟು ತುಂಬಬೇಕು. ತುಂಬೋದನ್ನು ಕಲಿಯಬೇಕಲ್ಲ, ಹೆಂಗೆ ತುಂಬಬೇಕನ್ನೋದು ಗೊತ್ತಿರಬೇಕಲ್ಲ ಮನುಷ್ಯನಿಗೆ. ಹೆಂಗೆ ತುಂಬಬೇಕನ್ನೋದು ಗೊತ್ತಿರಬೇಕು. ಒಬ್ಬ ರಾಜ, ಆ ರಾಜನಿಗೆ ಅನ್ನಿಸ್ತು, ನಂದು ಒಂದು ಮೂರ್ತಿ ಮಾಡಬೇಕು. ಹೆಂಗೆ ಮೂರ್ತಿ ಮಾಡಬೇಕಂದ್ರೆ ಜಗತ್ತಿನ್ಯಾಗ ಯಾವುದೂ ಇರಬಾರ್ದು ಮೂರ್ತಿ, ಹಂಗೆ ನಂದೊಂದು ಮೂರ್ತಿ ಮಾಡಬೇಕು. ರಾಜನ ನಾ ಆಗೀನಿ. ಎಲ್ಲಿದ್ದ? ರಾಜಸ್ಥಾನದ ಅಮೃತ ಶಿಲೆಯನ್ನು ತರಿಸಿ ಅದ್ರಾಗ ಮೂರ್ತಿ ಮಾಡಬೇಕು. ಯಾರು ನನ್ನ ಮೂರ್ತಿಯನ್ನು ನೋಡಿದವರೆಲ್ಲರೂ ನಮಸ್ಕಾರ ಮಾಡುವಂಗಿರಬೇಕು, ಹಂಗೆ ಮೂರ್ತಿ ಮಾಡಬೇಕು. ಊರಿನ ಮಧ್ಯೆ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ರಾಜನಿಗೆ ಅನ್ನಿಸಿತು. ರಾಜ ತನ್ನ ಸೈನಿಕರನ್ನು ರಾಜಸ್ಥಾನಕ್ಕೆ ಕಳಿಸಿ ತನ್ನದೇ ತದ್ರೂಪದಲ್ಲಿ ಒಂದು ಮೂರ್ತಿ ಮಾಡಿಸಿದ. ಬಿಳಿ ಕಲ್ಲಿನ್ಯಾಗ ಮೂರ್ತಿ ಮಾಡಿಸಿದ. ಮೂರ್ತಿ ಮಾಡಿ ಮೂರ್ತಿ ರಾಜ್ಯಕ್ಕೆ ಬತ್ತು, ಸಾಮ್ರಾಜ್ಯಕ್ಕೆ ಬಂದ ಊರ ನಡು ಮೂರ್ತಿ ಸ್ಥಾಪನೆ ಮಾಡಕ್ಕೆ ಊರ ನಡು ತಂದು ಇಟ್ಟರು. ನಾಳೆ ದಿನ ಸ್ಥಾಪನೆ ಮಾಡೋದು ಮೂರ್ತಿ, ನಾಳೆಯ ದಿನ ಸ್ಥಾಪನೆ ಅಂದರೆ ನಾಳೆಯ ದಿನ ಉದ್ಘಾಟನೆ ಮಾಡೋದು ಮೂರ್ತಿಯನ್ನು. ರಾಜಾಗ ರಾತ್ರಿ ನಿದ್ದೆ ಹತ್ತಲಿಲ್ಲ. ಬಂದ, ಎಲ್ಲಿ ಬಂದ? ಮೂರ್ತಿ ಅಂತೇಳಿ ಬಂದ. ನನ್ನ ಮೂರ್ತಿ ಹೆಂಗೈತಿ ನೋಡ್ಬೇಕಂತ ಬಂದ. ನೋಡಿದ, ಆನಂದ ಆಯಿತು. ನನ್ನಂಗ ಈ ದೇಶದಾಗ ಇನ್ನೊಬ್ಬ ರಾಜ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಹಂಕಾರ ಒಳಗೆ ಹುಟ್ಟಿತ್ತು ರಾಜನ ಒಳಗೆ. ನನ್ನಂಥ ಮೂರ್ತಿ ಮತ್ತೊಬ್ಬ ರಾಜ ಸ್ಥಾಪನೆ ಮಾಡೋಕ್ಕಾಗಂಗಿಲ್ಲ, ಅಂಥ ಮೂರ್ತಿನ ಸ್ಥಾಪನೆ ಮಾಡಿಬಿಟ್ಟನು. ಇದು ಸಾವಿರ ವರ್ಷ ಉಳಿಯುತ್ತದೆ, ಹೋಗುವುದಲ್ಲ, ಸಾವಿರ ವರ್ಷ ಉಳಿಯುತ್ತದೆ ಅಂತ ರಾಜನ ಒಳಗೆ ಅಹಂಕಾರ ಹುಟ್ಟಿತು. ಆವಾಗ ರಾಜ ಆ ಮೂರ್ತಿಯ ಒಂದೆರಡು ಮೆಟ್ಟಿಲನ್ನು ಹತ್ತಿ ನಿಂತ. ಆವಾಗ ಒಂದು ಸಣ್ಣನೆಯ ನಗು ಬಂತು. ಯಾರು ನಗಾಕತ್ತಾರ ಅಂತ ಆ ಕಡೆ ಈ ಕಡೆ ಮಕ್ಕ ಹೊಳಿಸಿ ನೋಡ್ತಾನ, ಯಾರೂ ಕಾಣಿಸ್ಲಿಲ್ಲ. ಇಟ್ಟು ಮಧ್ಯರಾತ್ರಿಯಾಗ ಯಾರೂ ಇಲ್ಲ, ಎಲ್ಲಿ ಯಾರು ನಗಾಕತ್ತಾರ ಅಂತ ನೋಡಿದ. ಯಾರು ನಗಾಕತ್ತಿದ್ರು ಅಂತಂದ್ರೆ ಇವ ಪೆಂಟುಣಿಕೆ ಹತ್ತಿ ನಿಂತಿದ್ದಲ್ಲ, ಮೂರ್ತಿ ನೋಡಾಕ ನಿಂತಿದ್ದಲ್ಲ, ಕೆಳಗಿನ ಪೆಂಟುಣಿಕೆ ನಗಾಕತ್ತಿತ್ತು. ಅವಾಗ ಕೇಳಿದ, ಯಾಕೋ ನೀ ಯಾಕೆ ನಗಾಕತ್ತೀಯ ಅಂತ ಕೇಳಿದ. ಅವಾಗ ಆ ಪೆಂಟುಣಿ ಕೇಳಿತ್ತು, ನಿನ್ನಂಗ ನಾನು ಒಂದು ದಿನ ಗರ್ವ ಪಟ್ಟವನ ಇದ್ನಿ, ನಿನ್ನಂಗ ನಾನು ಒಂದು ದಿನ ಅಹಂಕಾರ ಪಟ್ಟವನ ಇದ್ನಿ. ನನ್ನ ಕೆಡವಿದ್ರು ನಿನ್ನ ಪೆಂಟುಣಿಕೆ ಮಾಡಿ ಕೆಳಗೆ ಇಟ್ಟರು, ನಿನ್ನ ಮ್ಯಾಲೆ ಇಟ್ಟಾರ ಅಷ್ಟ. ಮತ್ತು ನೀನೀಗ ಅಹಂಕಾರ ಪಟ್ಟು ನಾನು ಯಾರೂ ಕೆಡುವಂಗಿಲ್ಲ, ಇದು ಶಾಶ್ವತ ಅಂತ ಏನು ನಿನ್ನ ಒಳಗೆ ಐತಲ್ಲ, ನಿನ್ನ ಮೂರ್ಖತನವನ್ನು ನೋಡಿ ನನಗೆ ನಗು ಬಂದಿದೆ ರಾಜನೇ ಅಂತ ಕಲ್ಲು ಹೇಳಿತ್ತು. ಆವಾಗ ಅವನಿಗೆ ಜ್ಞಾನೋದಯ ಆಯಿತು. ಯಾರಿಗೆ? ರಾಜನಿಗೆ ಜ್ಞಾನೋದಯ ಆಯಿತು. ಹೌದಲ್ಲ, ಹಿಂದೆ ನಮ್ಮ ಅಪ್ಪ ನಮ್ಮ ತಂದೆಯ ತಂದೆ ಅರಮನೆಯನ್ನು ಕಟ್ಟಿದ್ದ. ಆ ಅರಮನೆ ಒಂದು ದಿನ ಬೆಂಕಿಗೆ ಸುಟ್ಟು ಹೋಯಿತು. ಅವನು ನನ್ನಂಗ ತಿಳ್ಕೊಂಡು ಕಟ್ಟಿರ್ಬೇಕಲ್ಲ, ಇದು ಎಂದೂ ಬೀಳದ ಅರಮನೆ ಅಂತ ತಿಳ್ಕೊಂಡು ಕಟ್ಟಿದ್ದ. ಆದ್ರೆ ಸುಟ್ಟಿತ್ತು, ನನ್ನ ಕಣ್ಣು ಮುಂದನ ಸುಟ್ಟು ಹೋಯಿತು. ಮತ್ತು ನಾನು ಅರಮನೆ ಕಟ್ಟೀನಿ, ಅದು ಒಂದು ದಿನ ಸುಟ್ಟು ಹೋಗುವುದಲ್ಲ. ಇವತ್ತು ನನ್ನ ಮೂರ್ತಿಯನ್ನು ಇಟ್ಟಿರಬಹುದು, ನಾಳೆ ಇದನ್ನು ಕೆಡವಿ ಮತ್ತೊಬ್ಬ ಇದರ ಮೇಲನ ಇನ್ನೊಂದು ಮೂರ್ತಿಯನ್ನು ಇಡುವನಲ್ಲ ಅಂತ ರಾಜನಿಗೆ ಅರಿವಾಯಿತು. ಇಂಥವು ನೋಡಿ ತಿಳ್ಕೊಳ್ಬೇಕು. ಬದುಕು ಮಾಡೋದಂತಂದ್ರೆ ಇಂಥವು ನೋಡಿ ಬದುಕು ಮಾಡೋದು.
ನನ್ನಂಗ ಇನ್ನೊಬ್ಬ ಇಲ್ಲ ಅಂತ ಹೇಳಿ ಬದುಕು ಮಾಡುವುದಲ್ಲ. ನೋಡಿ, ನಾವು ಯಾರೋ ಅವ್ರು ಇವರು ಬರೆದದ್ದು 4 ಅಕ್ಷರ ಕಾಪಿ ಮಾಡಿ ನಾವೊಂದು ಹೊಸಾದ ಬರೆದನಂತ ಜಗತ್ತಿಗೆಲ್ಲ ಹೇಳಿ ಪ್ರಶಸ್ತಿ ಪುರಸ್ಕಾರಗಳನ್ನು ತಗೊಳ್ತೀವಿ. ನನ್ನಂಗೆ ಇನ್ನೊಬ್ಬ ಯಾವ ಬರೆಯಂಗೆ ಇಲ್ಲ ಅಂತ ಪ್ರಶಸ್ತಿ ಪುರಸ್ಕಾರಗಳು. ಮತ್ತು ಎಲ್ಲಿಂದ ಬರೆದಿರ್ತೀವಿ? ಅವಂದಷ್ಟು ಇವಂದಷ್ಟು ಹಿಂದೆ ಬರೆದವ್ರದ್ದು ಅವಂದಷ್ಟು ಇವಂದಷ್ಟು ನೋಡಿ ಬರೆದಿರ್ತೀವಿ. ನಂದು ಬರೆದದ್ದ ಅಂತಿಮ ಅಂತ ಹೊಕ್ಕಿವಿ. ನಂದು ಬರೆದದ್ದು ಅಂತಿಮ. ವೇದ ಉಪನಿಷತ್ತುಗಳನ್ನು ಬರೆದರು, ಜ್ಞಾನವನ್ನು ಇಟ್ಟರು, ಹೋಗುವಾಗ ತಮ್ಮ ಹೆಸರು ಹೇಳದೆ ಹೋಗಿಬಿಟ್ಟರು. ಹೆಸರು ಹೇಳದೆ ಹೋಗಿಬಿಟ್ಟರು. ಅಂಥ ಮಹಾತ್ಮರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಅಂಥ ತ್ಯಾಗಿಗಳು, ಅಂಥ ವಿರಾಗಿಗಳು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಯಾವುದನ್ನು ಎಂದಿಗೂ ಅಪೇಕ್ಷೆ ಪಡಲಿಲ್ಲ. ಯಾವುದು ಇದು ನನಗೆ ಬೇಕಂತ ಅನ್ಕೊಂಡು ಹೋದವರಲ್ಲ. ಸುಮ್ಮನೆ ತಮ್ಮ ಕೈಲಿಂದ ಎಷ್ಟು ಸಮಾಜಕ್ಕಾಗುತ್ತದೆಯೋ ಅಷ್ಟು ಕೊಟ್ಟರು. ಹೆಸರನ್ನು ಬಯಸಲಿಲ್ಲ, ಪ್ರತಿಷ್ಠೆಯನ್ನು ಬಯಸಲಿಲ್ಲ, ಪುರಸ್ಕಾರಗಳನ್ನು ಬಯಸಲಿಲ್ಲ. ಸುಮ್ಮನೆ ಹೋಗಿಬಿಟ್ಟರು. ಹಾಗೆ ತ್ಯಾಗಿಗಳು, ಯೋಗಿಗಳು ಬದುಕಿದ್ದಾರೆ. ಶಂಕರಲಿಂಗ ಶಿವಾಚಾರ್ಯರು ಹೆಂಗೆ ಬದುಕಿದ್ರು? ಅವರು ಬದುಕು ನೋಡಿದರೆ ಇವತ್ತ ದೊಡ್ಡ ದೊಡ್ಡ ಮಠ ಅಂತ ಏನು ಅನ್ನಿಸ್ಕೊಂಡವಲ್ಲ, ಆ ದೊಡ್ಡ ದೊಡ್ಡ ಮಠದಗಳಿಗಿಂತ ಹೆಚ್ಚಿನ ಆಸ್ತಿ ಅವರು ಗಳಿಸಬಹುದಾಗಿತ್ತು. ಆದ್ರೆ ಅವರಿಗೆ ಅದು ಗಳಿಕೆಯ ಮದ ಇದ್ದಿದ್ದಿಲ್ಲ. ಯಾರೋ ಭಕ್ತರು ದಾನ ಕೊಟ್ಟರ ಅವ್ರು ಹೇಳ್ತಿದ್ರು, ಈಗ ನೀನ ಇದನ್ನು ಬಳಕೆ ಮಾಡಪ್ಪ, ಮತ್ತು ಯಾವಾಗಾರ ನನಗೆ ಸಮಯ ಬಂದ್ರೆ ನಾ ಇಸ್ಕೊಳ್ತೀನಿ ಅಂತ ಕೊಟ್ಟದು ಬಿಟ್ಟು ಹೊಕ್ಕಿದ್ರು. ತ್ಯಾಗಿಗಳ ಹಂಗಿದ್ರು, ಕೊಟ್ಟದು ಬಿಟ್ಟು ಹೊಕ್ಕಿದ್ರು. ನಾವು ಅದೀವಿ. ಕೊಡಲಿಲ್ಲ ಅಂದ್ರೆ ಕೈಯಾಂದ ಕಸ್ಕೊಳತ್ತೀವಿ. ಹಂಗೆ ನಾವು ಅದೀವಿ. ಕೊಡಲಿಲ್ಲ ಅಂದ್ರೆ ಕೈಯಾಂದ ಕಸ್ಕೊಳತ್ತೀವಿ. ಇದು ಏನು? ಬದುಕೇನು? ಒಂದಿಷ್ಟು ಬದುಕಿನ ಮರ್ಮವನ್ನು ಅರಿಯಬೇಕಲ್ಲ, ಒಂದಿಷ್ಟು ಬದುಕಿನ ರಹಸ್ಯವನ್ನು ತಿಳಿಯಬೇಕಲ್ಲ. ಬದುಕನ್ನು ಕಟ್ಟಿಕೊಳ್ಳಬೇಕು. ಹೆಂಗೆ ಕಟ್ಟಿಕೊಳ್ಳಬೇಕು ಅಂತಂದರೆ, ಸಂತ ಮಹಾತ್ಮರು ಕಟ್ಟಿದಂಗೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಕಬೀರರು ಒಂದು ಕಡೆ ಹೇಳ್ತಾರೆ, ನದಿಯ ನೀರು ನದಿಗಲ್ಲ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಕಬೀರ, ಅದು ಲೋಕದ ಹಿತಕ್ಕೆ. ಯಾವರ ನದಿಗಳು, ಹರಿಯುವ ಹೊಳಿಗಳು, ನಂದ ಇದು ನೀರ ನಾ ಯಾರಿಗೂ ಕೊಡಂಗಿಲ್ಲ, ನಾನ ಕುಡಿತನಂತ ಯಾವಾರ ಹೇಳ್ಯಾವಣ? ಮತ್ತು ಜಗತ್ತಿನಾಗ ಒಂದು ನದಿಯನ್ನು ತೋರಿಸ್ರಿ, ನಂದ ನೀರು ನಾ ಯಾರಿಗೂ ಕೊಡಂಗಿಲ್ಲ, ನಾನ ಕುಡಿತನಂತ ಒಂದು ನದಿನೂ ಹೇಳಿಲ್ಲ. ಮತ್ತು ಒಂದು ಗಿಡಾರ ನಾನ ಹಣ್ಣು ಬಿಟ್ಟನ, ಎಷ್ಟು ಕಷ್ಟಪಟ್ಟನ. ಮಳೆ ಆದರೂ ತಡ್ಕೊಂಡನ, ಬಿಸಿಲು ಬಂದ್ರೂ ತಡ್ಕೊಂಡನ, ಗಾಳಿ ಬೀಸಿದ್ರೂ ತಡ್ಕೊಂಡನ, ಎಲ್ಲ ತಡ್ಕೊಂಡು ಒಂದು ಹಣ್ಣು ಬಿಟ್ಟನ. ಮತ್ತು ಈ ಹಣ್ಣು ನಾನಾ ಕಷ್ಟಪಟ್ಟು ಬಿಟ್ಟನ, ನಾನಾ ತಿಂತನಂತ ಒಂದು ಗಿಡಾರ ಹೇಳೈತೇನ ಜಗತ್ತಿನಾಗ? ಸಂತರು ಹಾಗೆ ಇರ್ತಾರೆ. ನದಿಗಳ ಹಾಗೆ, ಮರಗಳ ಹಾಗೆ ತಮ್ಮ ಇಡೀ ಬದುಕನ್ನೇ ಸಮಾಜಕ್ಕಾಗಿ ಮೀಸಲಿಟ್ಟಿರ್ತಾರೆ. ನನಗಂತ ಯಾವುದೂ ಇಲ್ಲ, ಸಮಾಜಕ್ಕಾಗಿ ಎಲ್ಲ ಅಂತ ಹಂಗೆ ಬದುಕುತ್ತಿರ್ತಾರೆ. ನಾವು ಒಂದಿಷ್ಟು ಹಂಗೆ ಬದುಕುವುದನ್ನು ಕಲಿಯಬೇಕು. ಸಂತರ ಹಂಗೆ ಬದುಕೋದಾರ ಆಗಲಿಲ್ಲ ಅಂದ್ರೆ ಒಂದಿಷ್ಟು ಅವರ ನೆರಳಾಗರ ಬದುಕುವುದು ಕಲಿಯಬೇಕು. ಅವರ ನೆರಳಾಗರ ಬದುಕುವುದು ಕಲಿಯಬೇಕು. ಅವ್ರಂಗೆ ನಾವು ಮನೆ ಬಿಟ್ಟು ಹೋಗಂತ ಹೇಳೋದಲ್ಲ, ಮನೆ ಬಿಟ್ಟು ಹೋಗಬೇಕು ಅಂತ ಅಲ್ಲ. ಮನ್ಯಾಗ ಇರೋದು, ಯಾರೋ ಒಬ್ಬ ಭಿಕ್ಷುಕ ಬಂದಿರ್ತಾನೆ, ತಟ್ಟಾಗಿರೋ ಒಂದು ರೊಟ್ಟಿ ಎತ್ತಿ ಕೊಡೋದು, ಸುಮ್ಮನೆ ಒಂದು ಗ್ಲಾಸ್ ನೀರು ಕೊಟ್ಟು ಬಿಡೋದು. ಕಡಿಮೆ ಆಕ್ಕತ್ತೆ ಅಂತ ತಿಳ್ಕೊಂಡು ಅಲ್ಲ, ಹೆಚ್ಚಾಕ್ಕತ್ತೆ ಅಂತ ತಿಳ್ಕೊಂಡು ಕೊಡೋದು.
ಸರ್ವಜ್ಞ ಹೇಳ್ತಾನೆ ಅಲ್ಲ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ತಿನ್ನಬೇಡ ಸರ್ವಜ್ಞ ಅಂತ ಹೇಳ್ತಾನೆ. ಹಾಗೆ ಬದುಕಿದರು. ತಾಯಿಯ ಚರಿತ್ರೆ ಅಂತಂದರೆ ಬದುಕನ್ನು ಕಲಿಸಿಕೊಡುವ ಚರಿತ್ರೆ ಇದು. ಇದು ಪವಾಡಗಳ ಚರಿತ್ರೆಯಲ್ಲ, ಇದು ಕೇವಲ ರಾಕ್ಷಸರ ಸಂಹಾರದ ಚರಿತ್ರೆಯಲ್ಲ, ಇದು ನಮ್ಮೊಳಗಿನ ರಾಕ್ಷಸಿಯ ಗುಣಗಳನ್ನು ಸಂಹರಿಸುವ ಚರಿತ್ರೆ. ಇದು ಬದುಕನ್ನು ಕಟ್ಟಿಕೊಡುವ ಚರಿತ್ರೆ, ಬದುಕನ್ನು ಕಟ್ಟಿಕೊಡುವ ಚರಿತ್ರೆ. ಕಟ್ಟಿಕೊಳ್ಳಬೇಕಲ್ಲ ಮನುಷ್ಯ ಒಂದಿಷ್ಟು, ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಬೇಕು, ದುಃಖಿಸದ ಹಂಗೆ ಬದುಕನ್ನು ಕಟ್ಟಿಕೊಳ್ಳಬೇಕು, ನೋವನ್ನು ಪಡಲ್ದಂಗೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಇರುವಷ್ಟು ದಿನ ಆನಂದವನ್ನು ಅನುಭವಿಸಬೇಕು, ಹಂಗೆ ಜೀವನ ಮಾಡಬೇಕು. ಹೆಂಗೆ ಇರಬೇಕು ಅಂದ್ರೆ ಇದ್ದಾಗೂ ಜನರನ್ನು ನಗಸ್ಕೊತಾ ಇರಬೇಕು, ಹೋದಾಗ ಜನರ ಕಣ್ಣಾಗ ಎರಡು ಹಣ್ಣಿನ ನಮ್ಮ ಸಂಬಂಧ ಬರುವಂಗೆ ಬದುಕಬೇಕು, ಹಂಗೆ ಬದುಕಬೇಕು. ಮತ್ತು ಇದ್ದಾಗ ಮಂದಿನ ಅಳಿಸ್ಕೊತ ಬದುಕಿದೀವಂದ್ರೆ ಹೋದಾಗ ಅವರು ನಗಾಕತ್ತಾರ, ಹೋದದ್ದು ಹೋತಪ್ಪ ನಮ್ಮ ಊರಿಂದ ಪೀಡ ಹೋಗಿಬಿಡ್ತು ಅಂತ ನಗಾಕತ್ತಾರ. ಹಂಗಿರಬಾರದು ಜೀವನ. ಅಣಬೇಕು ನಿಂತ 4 ಜನ, ಇನ್ನೊಂದು 4 ದಿನ ಇರಬೇಕಿತ್ತಪ್ಪ ಈ ಮನುಷ್ಯ, ನಮ್ಮ ಊರಾಗ ಇರಬೇಕಿತ್ತಿವ ಅಂತ ಜನ ಅಣಬೇಕು. ಹಂಗೆ ಬದುಕಬೇಕು, ಹಂಗೆ ಬದುಕನ್ನು ಕಟ್ಟಿಕೊಳ್ಳಬೇಕು. ತ್ಯಾಗದ ಬದುಕು ನಮ್ಮದಾಗಬೇಕು, ಯೋಗದ ಬದುಕು ನಮ್ಮದಾಗಬೇಕು. ಮತ್ತು ಇವು ಎಲ್ಲ ಹೆಂಗೆ ಅಕ್ಕವ್ರಿ? ಸುಮ್ಮ ಅಕ್ಕವ? ನೀವು ಮನ್ಯಾಗ ಕೂತ್ರ ಅಕ್ಕವನ? ಮನ್ಯಾಗ ಕೂತ್ರ ಆಗಂಗಿಲ್ಲ. ಒಂದಿಷ್ಟು ಹಿಂಗೆ ಪ್ರವಚನಕ್ಕೆ ಬರಬೇಕು, ದೇವಿಯ ಸನ್ನಿಧಾನದಾಗ ಒಂದಿಷ್ಟು ಕುಂಡರಬೇಕು, ಕೂತ ಒಂದಿಷ್ಟು ಕೇಳಬೇಕು. ಕೇಳಿದಾಗ ಅಕ್ಕವ ಅದ ತಿಳಿತತಿ ಬಿಡ್ತತಿ ಎರಡನೇ ಪ್ರಶ್ನೆ. ಆಕೆ ಸನ್ನಿಧಾನದ ಸುಮ್ಮ ಬಂದು ಕುಂಡ್ರೋದವ್ರ ಕಲಿಬೇಕು. ತಾಸು ಹೇಳಿದ್ದು ಒಳಗೆ ಇಳಿಬೇಕಂತ ಏನಿಲ್ಲ, ಅದ್ರಾಗ ಒಂದು ಮಾತು ಒಳಗೆ ಇಳಿದ್ರೆ ಸಾಕು, ಒಂದು ಮಾತು ಒಳಗೆ ಇಳಿದ್ರೆ ಸಾಕು. ಅಷ್ಟ ಕೇಳಕ್ಕೆ ಬರೋದು, ಅಷ್ಟು ಕೇಳಿ ಬದುಕನ್ನು ಮಾಡೋದು, ತಿಳಿದುಕೊಂಡು ಬದುಕನ್ನು ಮಾಡೋದು, ಒಳಗಿನ ಕಲ್ಮಶವನ್ನು ತೆಗೆದು ಬದುಕನ್ನು ಮಾಡೋದು, ಒಳ್ಳೆಯ ವಿಚಾರಗಳನ್ನೇ ತುಂಬಿಕೊಂಡು ಬದುಕನ್ನು ಮಾಡೋದು. ನಮಗೆ ಇವು ಯಾವ ನೆನಪುಳಿಯಂಗಿಲ್ಲ ರೀ. ಈಗೇನು ನಾವು ಕೇಳಿ ಹೋಕ್ಕಿವಲ್ಲ, ನಾವು ಹೇಳಿ ಹೋಕ್ಕಿವಲ್ಲ, ಇವು ಯಾವ ನೆನಪುಳಿಯಂಗಿಲ್ಲ. ಇನ್ನೊಂದು ತಾಸಿಗೆ ಬಿಟ್ಟ ಏನು ಹೇಳ್ಯಾರಂತ ನಿಮಗೆ ಕೇಳಿದ್ರೆ ನಿಮಗೆ ನೆನಪಿರಂಗಿಲ್ಲ, ಏನು ಹೇಳಿನಿ ಅಂತ ನನ್ನ ಕೇಳಿದ್ರೆ ನನಗೆ ನೆನಪಿರಂಗಿಲ್ಲ. ಯಾಕೆ ನೆನಪಿರಂಗಿಲ್ಲ? ಮಗ್ಗಲ್ದವ್ರ ಮಣಿ ಆ ಪಿಸು ಮಾತಿಗೆ ಕಿವಿ ಕೊಟ್ಟಿರ್ತೀವಿ, ಅಲ್ಲಿ ಲಕ್ಷ್ಯ ಭಾಳ ಇರ್ತತಿ, ಇಲ್ಲಿ ಲಕ್ಷ್ಯ ಇರೋದಿಲ್ಲ, ಅದಕ್ಕಿದು ಒಳಗೆ ಇಳಿಯೋದಿಲ್ಲ. ಯಾವುದಕ್ಕೆ ಲಕ್ಷ್ಯ ಕೊಡಬೇಕು ಅಂತ ಗೊತ್ತಿಲ್ಲ ನಮಗೆ. ಅವ್ರು ಇಬ್ಬರ ಮಾತಾಡ್ತಿರ್ತಾರೆ. ಹೆಂಗೆ ಮಾತಾಡ್ತಿರ್ತಾರ ಅಂದ್ರೆ ಮಗ್ಗಲ ನಿಂತವಂಗ ಸದ್ಯಕ್ಕೆ ಕೇಳಬಾರ್ದು, ಹಂಗೆ ಮಾತಾಡ್ತಿರ್ತಾರ. ಆದ್ರೆ ಗ್ವಾಡಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ತಿರ್ತೀವಿ. ಮತ್ತು ಇಲ್ಲಿ ಹೆಂಗೆ ಮಾತಾಡ್ತಿರ್ತೀವಿ, ಮಯಕ್ಕೆ ಹಚ್ಚಿ ಎಲ್ಲರಿಗೂ ಊರಿಗೆಲ್ಲ ಕೇಳುವಂಗೆ ಮಾತಾಡ್ತಿರ್ತೀವಿ. ಆದರೆ ಇವು ಕೇಳಂಗೇ ಇಲ್ಲ. ಅವ ಕೇಳಲ್ದು ಕೇಳ್ತಿರ್ತಾವ, ಇವು ಕೇಳಬೇಕಾದದ್ದು ಕೇಳಂಗಿಲ್ಲ. ಇದೇ ನಂಬದ ದೌರ್ಭಾಗ್ಯ. ಒಂದಿಷ್ಟು ತಿಳಿಯಬೇಕಲ್ಲ, ಒಂದಿಷ್ಟು ಕೇಳಬೇಕಲ್ಲ ಮನುಷ್ಯನಾದವನು. ಅದಕ್ಕೆ ತಾಯಿಯ ಚರಿತ್ರೆ ಇರೋದು, ಅದಕ್ಕೆ ಆ ಬಗಳಾಂಬೆಯ ಚರಿತ್ರೆ ಇರೋದು, ಕೇಳುವುದಕ್ಕಾಗಿಯೇ ಇರೋದು, ಬದುಕನ್ನು ಆನಂದವಾಗಿ ಕಟ್ಟಿಕೊಳ್ಳುವುದಕ್ಕಾಗಿಯೇ ಇರೋದು, ನಮ್ಮೊಳಗಿನ ರಾಕ್ಷಸಿ ಗುಣಗಳನ್ನು ನಾವುಗಳೇ ಸಂಹಾರ ಮಾಡಿಕೊಳ್ಳುವುದಕ್ಕಾಗಿ ಇರೋದು, ಮಾಡಿಕೊಳ್ಳುವುದಕ್ಕಾಗಿ ಇರೋದು. ಅದನ್ನು ನಿತ್ಯ ನಿರಂತರವಾಗಿ ಇವತ್ತಿನ ಮಹಿಷಾಸುರ ಹುಟ್ಟ್ಯಾನ, ಇನ್ನೂ ಅವನ ಸಂಹಾರ ಆಗಿಲ್ಲ. ಸಂಹಾರ ಮುಂದಾಕತಿ, ಇನ್ನೂ ಭಾಳ ಆಟ ಆಡ್ತಾನ. ಇಟ್ಟ ಆಟ ಆಡಿ ಬಿಡಂಗಿಲ್ಲ. ಇದು ಅಹಂಕಾರ ಏನು ಇಟ್ಟ ಆಟ ಆಡಿ ಬಿಡ್ತೈತೇನ?
ಹುಟ್ಟಿದಾಗ ಚಾಲು ಆದದ್ದು ಹೊಳ್ಳಿ ಹೊತ್ಕೊಂಡು ಹೋಗೋ ತನ ಬಿಡಂಗಿಲ್ಲ. ಅದು ಹಂಗೆ ಇರುತ್ತೆ, ಹಂಗೆ ಇರುತ್ತೆ. ಈ ರಾಕ್ಷಸರು ಹಂಗೆ ದೇವಾನು ದೇವತೆಗಳನ್ನು ಕಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಮಹಿಷಾಸುರ ಆ ದೇವಾನು ದೇವತೆಗಳಿರುವ ಸ್ವರ್ಗವನ್ನು ತಾನು ಗೆದ್ದುಕೊಂಡು ಬಿಡ್ತಾನೆ. ಇವ್ರನ್ನೆಲ್ಲರನ್ನೂ ಓಡಿಸಿಬಿಡ್ತಾನೆ. ಯಾರನ್ನ? ದೇವಾನು ದೇವತೆಗಳನ್ನು. ಎಲ್ಲಿಂದ? ಸ್ವರ್ಗದಿಂದ ಓಡಿಸಿಬಿಡ್ತಾನೆ ಮಹಿಷಾಸುರ ಬಂತ. ಮತ್ತು ಅವರು ದೇವಾನು ದೇವತೆಗಳು ಎಲ್ಲರೂ ಬರ್ತಾರೆ. ಓಡ್ಕೋತ ಎಲ್ಲಿ ಬರ್ತಾರೆ? ದೇವಿಯ ಬಳಿಗೆ ಬರ್ತಾರೆ. ಅಲ್ಲ ತಾಯಿ, ನೀನು ಬಂದು ಆ ಇಬ್ಬರು ರಾಕ್ಷಸ ಮಧು ಕೈಟವರನ್ನು ಸಂಹಾರ ಮಾಡಿ ಹೋದಿ. ಆದ್ರೆ ನೀ ಅತ್ತಾಗ ಹೋಗೋದು ಹೋಗಿವ, ಮತ್ತೊಬ್ಬ ಬಂದು ಬಿಟ್ಟಾನ. ಅವ ಸುಮ್ಮ ಬಂದಿಲ್ಲ, ಅವರು ಹಿಂದೆ ಬಂದವರು ಅಂಜಿಸ್ಕೊಂಡಿದ್ರು ಅಟ್ಟ. ಇವ ಇರೋದೆಲ್ಲ ಕಸ್ಕೊಂಡು ಬಿಟ್ಟಾನ, ಬೀದಿ ಬಿಕಾರಿಗಳನ್ನಾಗಿ ಮಾಡಿಬಿಟ್ಟಾನ. ಹಂಗೆ ಬಂದು ಕಾಡಕತ್ತಾನ ನಮ್ಮನ್ನು. ಒಂದಿಷ್ಟು ನಮ್ಮನ್ನು ರಕ್ಷಣೆ ಮಾಡು ತಾಯಿ ಅಂತ ತಾಯಿಯನ್ನ ಈ 3 ಜನ ಬ್ರಹ್ಮ, ವಿಷ್ಣು, ಮಹೇಶ್ವರ ಜೊತೆಗೆ ಅನೇಕ ದೇವಾನು ದೇವತೆಗಳು ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ, ತಾಯಿಯನ್ನು ಬೇಡ್ಕೊಳ್ತಾರೆ, ತಾಯಿಯನ್ನು ಆರಾಧನೆ ಮಾಡ್ತಾರೆ. ಆ ಆರಾಧನೆಯನ್ನು ನಾಳೆಯ ದಿನ ನೀವುಗಳೆಲ್ಲರೂ ತಿಳಿದುಕೊಂಡು ಈ ದೇವಿಯ ಗ್ರಂಥದ ರಹಸ್ಯವನ್ನು ಒಂದಿಷ್ಟು ಜೀವನದಲ್ಲಿ ಅಳವಡಿಸಿಕೊಂಡು ಸುಂದರವಾಗಿ ಜೀವನವನ್ನು ನೀವುಗಳು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನೆರಡು ಇಂದಿನ ತೊದಲು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು.